ಇನ್ನು ಭೀಮಾ ನದಿಯ ಪ್ರವಾಹಕ್ಕೆ ಯಾದಗಿರಿಗೆ ಜಲ ದಿಗ್ಬಂಧನ ಉಂಟಾಗಿದೆ. ಕೇಳೋರಿಲ್ಲ. ವೀರಭದ್ರೇಶ್ವರ ಬಡಾವಣೆ ಜನರ ಗೋಳು. ಪಾಪ ಮನೆಯಲ್ಲೇ ಸಿಲುಕಿ ಜನ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಭೀಮಾ ನದಿಯ ಪ್ರವಾಹಕ್ಕೆ ಯಾದಗಿರಿಗೆ ಜಲ ದಿಗ್ಬಂಧನ ಉಂಟಾಗಿದ್ದು ಹೇಳೋರಿಲ್ಲ ಕೇಳೋರಿಲ್ಲ. ವೀರಭದ್ರೇಶ್ವರ ಬಡಾವಣೆಯ ಜನರ ಗೋಳು. ಪಾಪ ಮನೆಯಲ್ಲೇ ಸಿಲುಕೊಂಡು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಜನ. ಊಟ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಅದೊಂದು ಕಡೆ ಬೋಟ್ ಮೂಲಕ ಸುಮಾರು 20ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ. ಮನೆಗಳನ್ನ ಜನ ಖಾಲಿ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ. ಇಷ್ಟರ ಮಟ್ಟಿಗೆ ತೊಂದರೆ ಅನುಭವಿಸ್ತಾ ಇದ್ದಾರೆ ನೋಡಿ. ವೀರಭದ್ರೇಶ್ವರ ಬಡಾವಣೆಯ ಜನರ ಗೋಳು ನಿಜಕ್ಕೂ ಕೂಡ ಅದನ್ನು ಕೇಳೋರು ಯಾರೂ ಇಲ್ಲ. ಊಟ ಇಲ್ಲ, ನೀರಿಲ್ಲ, ಈ ಥರದ ತೊಂದರೆನ ಅನುಭವಿಸ್ತು ಪರದಾಡ್ತಾ ಇದ್ದಾರೆ. ಇನ್ನು ಬೋಟ್ ಮೂಲಕ ರಕ್ಷಣೆ ಮಾಡ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಭೀಮಾ ನದಿ ಪ್ರವಾಹಕ್ಕೆ ಯಾದಗಿರಿ ನಗರವು ಕೂಡ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಯಾದಗಿರಿಯ ವೀರಭದ್ರೇಶ್ವರ ಬಡಾವಣೆಯು ಸಂಪೂರ್ಣವಾಗಿ ಜಲಾವೃತವಾಗಿದೆ. ವೀರಭದ್ರೇಶ್ವರ ಬಡಾವಣೆಯಲ್ಲಿ ಸಾಕಷ್ಟು ಮನೆಗಳು ಕೂಡ ಈಗಲೇ ಜಲಾವೃತವಾಗಿದೆ. ಪ್ರಮುಖವಾಗಿ ಈಗ ಮನೆಯಲ್ಲಿ ವಾಸ ಮಾಡ್ತಾ ಇರುವಂಥ ಜನರು ಈಗಲೇ ಮನೆ ಬಿಟ್ಟು ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ಜನರನ್ನು ಮನೆಯಲ್ಲಿ ಸಿಲುಕಿರುವಂಥ ಜನರನ್ನು ಕೂಡ SDRF ತಂಡವು ಕೂಡ ರಕ್ಷಣೆ ಮಾಡುವ ಕಾರ್ಯ ಮಾಡ್ತಾ ಇದೆ. ಬೋಟ್ ಮೂಲಕ ನಿನ್ನೆ ರಾತ್ರಿ ತಡರಾತ್ರಿಯಿಂದ ಕೂಡ ರಕ್ಷಣೆ ಕಾರ್ಯ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ 4 ಜನರನ್ನು ಬೋಟ್ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಖುದ್ದು ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ. ಏನಂತಕ್ಕನ್ನ ಅಮ್ಮ, ನಿಮ್ಮ ರಾತ್ರಿಯಿಂದ ಸಿಕ್ಕಾಕೊಂಡಿದ್ರಿ, ಈಗ ರಕ್ಷಣೆ ಮಾಡ್ತಾ ಇದ್ದಾರೆ, ಏನು ಹೇಳ್ತಾರೆ? ನಾವು 2 ದಿನದಿಂದ ನಮ್ಮನ್ನ ಸುರಕ್ಷಿತವಾಗಿ ಬೇರೆ ಕಡೆ ಸಾಕ್ತಾ ಇದ್ದೀವಿ ಮೇಡಮ್. ಯಾವುದೇ ತರ ನೀವು ನಿನ್ನೆ ರಾತ್ರಿಯಿಂದ ಎಷ್ಟು ದಿವಸ ಇಲ್ಲೇ ಸಿಕ್ಕಾಕೊಂಡ್ರಿ, ಏನು ಸಮಸ್ಯೆ ಇದೆ ಸರ್? ನಾವು 2 ದಿನದಿಂದ ನೀರಲ್ಲಿ ಮೇಲೆ ಇದ್ದೀವಿ ಮೇಡಮ್. ನಾವು ಸಿಕ್ಕಾಕೊಂಡಿದ್ದೀವಿ. ಈಗ ನಮ್ಮನ್ನ ರಕ್ಷಣೆ ಮಾಡಿ ಹೊರಗಡೆ ತಗೊಂಡ್ಬಂದಿದ್ದಾರೆ. ಮನೆಯಲ್ಲಿ ಏನು ಸಮಸ್ಯೆ ಎದುರಿಸಿರಿ ನೀವು? ಲೈಟ್ ಇಲ್ಲ, ನೀರಿಲ್ಲ, ಊಟ ಸರಿಗಿಲ್ಲ, ನಿದ್ರೆ ಇಲ್ಲ, ಎಲ್ಲ ಸಮಸ್ಯೆನೂ ನಾವು ಎದುರಿಸ್ತೀವಿ ಸರ್. SDRF ಟೀಮ್ ರಕ್ಷಣೆ ಮಾಡಿ ಅವರು ನಮ್ಗೆ ರಕ್ಷಣೆ ಕೊಟ್ಟಾರ ಸರ್. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಾರ ಸರ್. ರೈಟ್. ಇದು ಇಲ್ಲಿನ ಮಹಿಳೆಯರ ಮಾತಾಗಿದೆ. ಕಳೆದ 2 ದಿನಗಳಿಂದ ಭೀಮಾ ನದಿಯ ಹಿನ್ನೀರಿನಿಂದ ನಾವು ಮನೆಯಲ್ಲಿ ಸಿಲುಕಾಕೊಂಡಿದ್ದೇವೆ. ಈಗ SDRF ತಂಡವು ನಮ್ಮನ್ನು ರಕ್ಷಣೆ ಮಾಡೋ ಕಾರ್ಯ ಮಾಡಿದೆ ಎಂಬ ಮಾತು ಹೇಳಿದ್ದಾರೆ. ನಾಗಪ್ಪ ಮಾಲಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.